ಪರಪ್ಪನ ಅಗ್ರಹಾರದಲ್ಲಿ ಐಸಿಸಿ ಉಗ್ರರಿಗೆ ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ಬಹಳಷ್ಟು ಪ್ರಕರಣಗಳು ಪರಪ್ಪನ ಅಗ್ರಹಾರದಲ್ಲಿ ಈ ಗುಂಡಾಗಳಿಗೆ, ದೇಶದ್ರೋಹಿಗಳಿಗೆ ಅಲ್ಲಿ ವ್ಯವಸ್ಥಿತವಾಗಿ ಅಲ್ಲಿನ ಏನು ಜೈಲಿನ ಅಧಿಕಾರಿಗಳಿದಾರಲ್ಲ ಅವರಿಗೆಲ್ಲರಿಗೂ ಕಾಂಗ್ರೆಸ್ಸಿನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಈ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಅದರಲ್ಲಿ ಯಾರ್ಯಾರು ಸಂಬಂಧಿಸಿದಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗಬೇಕು. ಇಲ್ಲಾಂದರೆ ಜೈಲು ಒಂದು ರೀತಿ ಒಂದು ವಿಶ್ರಾಂತ ಧಾಮ ಆದಂಗೆ ಆಗಿದೆ ಎಲ್ಲರಿಗೆ. ಯಾರಿಗೆ ದೇಶದ್ರೋಹಿಗಳಿಗೆ, ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡಿದವ್ರಿಗೆ ಅದನ್ನು ಸರ್ಕಾರ ಗಂಭೀರವಾಗಿ ತಗೋಬೇಕು. ಇದನ್ನು ಕ್ರಮ ತಗೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಎಲ್ಲರೂ ಆ ಶಿವಮೊಗ್ಗದಾಗ ಪಾಪ ನಮ್ಮ ಒಬ್ಬ ಹಿಂದೂ ಕಾರ್ಯಕರ್ತರು ಹೊಡೆದಂಥವ್ರು ನಮ್ಮ ಸರ್ಕಾರ ಇದ್ದಾಗೂ ಸಹಿತ ಅಲ್ಲಿ ಅವರಿಗೆಲ್ಲ ಮೊಬೈಲ್ ವಿಡಿಯೋ ಇದು ಮಾಡ್ತಿದ್ರು. ಅಂದರೆ ಯಾವ ಸರ್ಕಾರಗಳು ಸಹ ಅದನ್ನು ಪರಪ್ಪನ ಅಗ್ರಹಾರವನ್ನು ಒಂದು ರೀತಿ ಅದನ್ನು ಸೂಕ್ಷ್ಮ ಪ್ರದೇಶ ಮಾಡಿ ಎಲ್ಲ ಕಡೆ CC ಕ್ಯಾಮ್ರಾ ಕೂಡಿಸ್ಬೇಕು, ಎಲ್ಲದರ ಮಗು ನಿಗಾ ಇಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇಲ್ಲಾಂದರೆ ಇದೇ ರೀತಿ ದೇಶದ್ರೋಹಿಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಒಂದಿಲ್ಲ ಒಂದು ದಿವಸ ಅವ್ರು ಹೊರಗೆ ಬಂತಾರಂದರೆ ಮತ್ತೆ ಇದು ದೇಶದ್ರೋಹಿಗಳ ಚಟುವಟಿಕೆಗೆ ಮತ್ತೆ ಉತ್ತೇಜನ ಕೊಡ್ತಾರೆ. ರಿಕವರಿ ರೇಟ್ 10.30 ಇದ್ರೆ ಮಾತ್ರ 3,300 ಸಿಗ್ತದೆ ಅಂತೇಳಿ ಗೊಂದಲ. ಕಾರ್ಖಾನೆ ಮಾಲೀಕರಿಗೂ ಒಂದಾಯ್ತು ಮತ್ತು ರೈತರಿಗೂ ಒಂದಾಯ್ತು. ನೋಡಿ, ಅದು ಭಾಳ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಸರ್ಕಾರ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದಕ್ಕೂ ಸಪೋರ್ಟ್ ಕೊಡಬೇಕು. ಇವತ್ತು ನೋಡಿರಿ, ವಿದ್ಯುತ್ ಉತ್ಪಾದನೆ ಮಾಡ್ತಾವೆಲ್ಲ ಸಕ್ಕರೆ ಕಾರ್ಖಾನೆಗಳು, ಅದನ್ನು ತೊಗೋದಿಲ್ಲ ಇವರು ಪ್ರೈವೇಟ್ ತೊಗೊಂಡ್ರೆ ಕಮಿಷನ್ ಸಿಗ್ತೈತಿ ಮಂತ್ರಿಗಳು, ಪವರ್ ಮಿನಿಸ್ಟ್ರುಗಳಿಗೆ, ಇವರೆಲ್ಲ. ಆ ಸಕ್ಕರೆ ಕಾರ್ಖಾನೆದ ಏನು ವಿದ್ಯುತ್ ಉತ್ಪಾದನೆ ಆಗ್ತದೆ ಖರೀದಿ ಮಾಡಿದ್ರಂದ್ರೆ ಸಕ್ಕರೆ ಕಾರ್ಖಾನೆಯೂ ಲಾಭದಾಗ ಬರ್ತದೆ. ಸಕ್ಕರೆ ಕಾರ್ಖಾನೆಗಳು ಇವತ್ತು ಹಾನಿ ಯಾಕಾಗ್ಲಕತ್ತವು. ಒಂದು ಕಡೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಮಾಡ್ತಾರೋ ಅಂತದೇನು ಸುಳ್ಳಿಲ್ಲ, ಅದು ಮಾಡ್ತಾರೆ, ಲೂಟಿ ಮಾಡ್ಲಕತ್ತಾರ. ರೈತರಿಗೆ ಶೋಷಣೆ ಆಗ್ಲಕತ್ತದ. ನಿನ್ನೆ ಏನಾಯಿತು, ಬರೇ ಬೆಲೆ ಅಂತ ಹೇಳಿದ್ರು. ಇನ್ನೂ ತನಕ 100 ಕೋಟಿ ರೂಪಾಯಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ರೈತರು ಬಾಕಿ ಕೊಟ್ಟಿಲ್ಲ. ನಾ ಏನಾಗ ಕೇಳಿದೆ, ಒಂದು 2018ರಿಂದನೂ ಕೆಲವೊಂದು ಬಾಕಿಗಳು ಉಳಿದಾವು ಅಂದಾಗ ನಿನ್ನೆ ಏನು ಮಾಡ್ಯಾರ, ಅದು ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾಗಿಲ್ಲ. ಅದು ಕೇವಲ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ಯಾರ. ಅದಕ್ಕೆ ಇವ್ರು ಸಿಹಿ ಹಂಚ್ಕೋತ ಇವ್ರ ಬಾಯಿಗೆ ಅವರು, ಅವ್ರ ಬಾಯಿಗೆ ಅವರು ಏನೂ ಇಲ್ಲ. ರೈತನಿಗೆ ಏನು ಮೊದಲು ಸಿಗ್ತಿತ್ತು ಅದಕ್ಕಿಂತ ಏನು ಭಾಳ ಹೆಚ್ಚು ಸಿಗೋದಿಲ್ಲ. ಮತ್ತು 50 ರೂಪಾಯಿ ಕಾರ್ಖಾನೆದವ್ರು ಕೊಡ್ಬೇಕತ್ತ, 50 ರೂಪಾಯಿ ಸರ್ಕಾರ ಕೊಡ್ಬೇಕತ್ತ. ಯಾವ ಕೊಡೋರು ಸರ್ಕಾರ? ಕಾರ್ಖಾನೆಯವ್ರು ಕೊಡೋದು ಮುಂದೆ ಅದ್ರ 50 ಕೊಡೋ ಥರ ಮಾಡಬೇಕಾಗಿತ್ತು. ಈಗ ಅವ್ರು 50, ಅವ್ರು ಈಗೇನತ್ತಾರೆ ಕಾರ್ಖಾನೆಯವರು, ಸರ್ಕಾರ 50 ರೂಪಾಯಿ ಕೊಡಲಿ, ನಾವು 50 ಕೊಡ್ತೀನಿ ಅಂತಾರೆ. ಇವ್ರ ಬಳಿ ದಿವಾಳಿ ಆಗೈತೆ ಸರ್ಕಾರ. ಆ 50 ಕೊಡೋದಿಲ್ಲ. ನೀವು ಸರ್ಕಾರ ಏನೂ ಕಾರ್ಖಾನೆಗಳು ಕೊಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಸರಿಯಾಗಿ ಅವ್ರಿಗೆ ವಿದ್ಯುತ್ ತೊಗೋರಿ, ಅವ್ರಿಗೆ ಏನು ಬೇಕು ಅದನ್ನು ಕರೆದು ಮುಖ್ಯಮಂತ್ರಿಗಳು ಕಾರ್ಖಾನೆಗಳದ್ದು ಸಮಸ್ಯೆ ಕೇಳ್ರಿ, ರೈತರದ್ದು ಸಮಸ್ಯೆ ಕೇಳ್ರಿ. ಕೇವಲ ನಾಟಕ ಮಾಡಿಕೊಂಡು ಅಲ್ಲಿ ಬಂದು ಸುಳ್ಳು ಹೇಳಿ ಮತ್ತೆ ಕಣ್ಣಿಗೆ ಮನರ್ಚು ಇದು ಆಗ್ಯದ. ಈಗಾಗಲೇ ಮುದೋಳು ಮತ್ತೆ ಹೋರಾಟ ಮತ್ತೆ ಕಂಟಿನ್ಯೂ ಆಗ್ಯದೆ. ಅದಕ್ಕೆ ಸರ್ಕಾರದ ನೀತಿ ಏನಿದೆ ಅದು ಸ್ಪಷ್ಟ ಇಲ್ಲ, ಪಾರದರ್ಶಕವಾಗಿಲ್ಲ. ರೈತರನ್ನು ಮೋಸ ಮಾಡಿದಂಥ ಒಂದು ನಿರ್ಣಯ ಎಲ್ಲದರಲ್ಲಿ ಬಂದುಬಿಟ್ಟಾರೆ. ಇಷ್ಟು ರಿಕವರಿ ಇದ್ರೆ ಇಷ್ಟು ಅಂತೇಳಿ ಅಂದಾಗ ಆ ಬೆಲೆ ಸಿಗೋದೇ ಇಲ್ಲ ಯಾರಿಗೂ. ಅದೆಲ್ಲ ಸುಳ್ಳದು. ತುಳು ದೈವ ಏನೋ ಮುಂದಿನ CM ಅವರೇ ಹೇಳ್ಯಾರತ್ತ. ದೈವ ಹೇಳ್ತೇವೆ, ಮತ್ತು ದೇವರು ಹಂಗೆ ಹೇಳ್ಕತ್ರ ನಾವ್ರು ಏನು ಮಾಡೋದು ಇಲ್ಲ. ಚಲೋ ಮಂದಿಗೆ ಹೇಳಿದ್ರೆ ಚಲೋ. ಪಾಪ ಸಿದ್ದರಾಮಯ್ಯ ಇದ್ದಿದ್ರಾಗ ಚಲೋ, ಅವನು ಮಾಡಿದ್ರೆ ಕರ್ನಾಟಕ ಯಾಕೆ ಉಳಿತೈತೆ? ಇನ್ನು ಸಿದ್ದರಾಮಯ್ಯನೇ ಮುಂದುವರಿದು ಒಳ್ಳೆಯದು. ನಾನು ಕೇಳಿದ್ರೆ ಈ DK ಶಿವಕುಮಾರ್ಕಿಂತ ಬದಲಾವಣೆ ನೋಡ್ರಿ. ನಮ್ಮದು ಸಿದ್ದರಾಮಯ್ಯನವ್ರದ್ದು ಏನೂ ತಿಳಿಯಲಾಗೈತೆ. ಅವ್ರ ಮೌನ ಯಾಕೆ ಆಗ್ಯಾರೋ ಗೊತ್ತಿಲ್ಲ, ಏನು ಅವ್ರ ಪ್ಲ್ಯಾನ್ ಐತೋ ಗೊತ್ತಿಲ್ಲ. ಮೊನ್ನೆ ರಾಜಣ್ಣವ್ರ ಮನೆಗೆ ಹೋಗ್ಯಾರ, ಅಲ್ಲಿ ಸಭೆ ಮಾಡ್ಯಾರ. ರಾಜಣ್ಣವ್ರು ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೈಲಾಕತ್ತಾರೆ. ಆದರೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಒಟ್ಟಾರೆ ಗೊಂದಲದ ವಾತಾವರಣ ಐತಿ.
ಎಲ್ಲಿ ಪಕ್ಷ ಹೊಡಿತಿತ್ತೋ ಏನಾಗ್ತಿತ್ತೋ ಅನ್ನೋಂಥ ಒಂದು ವಾತಾವರಣ ತಯಾರಾಗಿದೆ. ನೋಡ್ಬೇಕು ಅದು ಕಾಲ. ಪ್ರತಿಪಕ್ಷವರೆಲ್ಲ ಒಂದು ಕಡೆ ಹಿಂದೂ ಇಲಿ ಅಂತ ಹೇಳ್ತಾರೆ. ನೋಡ್ರಿ, ಇಲಿ ಅನ್ನೋರು ಇಲ್ಲಿ ಅಂತಾರೆ, ಬೆಕ್ಕ ಅನ್ನೋರು ಬೆಕ್ಕತ್ತಾರೆ. ಎಲ್ಲಿ ತಲೆ ಕೆಡಿಸೋದ್ರಿ? ಸುಮ್ಮನೆ ಅನ್ನೋ ಒಂದು ಫಾಲ್ತು ಮಂದಿದು ಯಾಕೆ ನೀವು ತೊಗೊಂಡು ಬರ್ತೀರಿ? ಹಾಂ, ನಿಮ್ದು ಯಾವ ಚಾನಲ್ಲ? ನಿಮ್ಗೇನು ಅಡ್ವರ್ಟೈಸ್ಮೆಂಟ್ ಭಾಳ ಕೊಡ್ತಾನೇನೋ? ಸುಮ್ಮಗೆ ಅಷ್ಟು ಕೇಳಬಾರ್ದು ಅದನ್ನು. ನೀವು ಯಾರು ಅವ್ನದು ಕೇಳಿದ್ರೆ ತಿಳ್ಕೊರಿ, ಅವನದು ಯಾವುದೋ ಒಂದು ಪ್ರೇರಣೆ ಯಾವುದೋ ಐತಲ್ರಿ, ಅದೇನೋ ಅಷ್ಟೇ. ಹಾಂ, ಇಲ್ಲ ಅದೇನು ಹಾಂ ಪರಿಶ್ರಮ, ನಿಮಗೂ ಪರಿಶ್ರಮ ಮಾಡ್ಯಾರ ತಿಳ್ಕೊಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.